ಗುಡ್ ಮಾರ್ನಿಂಗ್ ಸ್ನೇಹಿತ, ಮತ್ತು ನೋಡಿ ಸ್ವಾಗತ. ಈಗ ಟೈಮ್ ಅಂದ್ಬಿಟ್ಟು ಮಾರ್ನಿಂಗ್ 7 o'clock ಆಗಿದೆ. ಸೊ ತೋಟಕ್ಕೆ ಬಂದೆ. ಸೊ ನಾರ್ಮಲಾಗಿ ಸ್ವಲ್ಪ ಲಾಸ್ಟ್ ಸ್ಪ್ರೇ ಬಂದುಬಿಟ್ಟು ಸಾಫು ಮತ್ತು ಇದು ತೊಗೊಂಡಿದ್ದೆ. ಸೊ ಮೇತ್ರಿನ ತೊಗೊಂಡಿದ್ದೆ. ಸೊ ಇವತ್ತಿನ ಸ್ಪ್ರೇ ಬಂದುಬಿಟ್ಟು ತೊಗೊತಾ ಇರೋದು ಬಂದುಬಿಟ್ಟು ಸೊ ಸೀಡ್ಯಾಗಿ ತೊಗೊತಾ ಇದ್ದೀನಿ. ಸೊ ಸೀಡೆ ಸ್ವಲ್ಪ ಸ್ಟಾರ್ಟ್ ಆಗಿಬಿಟ್ಟಿದೆ. ಜೊತೆಗೆ ಮೈಕ್ರೋನ್ಯೂಟ್ರಿಯೆಂಟ್ ಮಿಕ್ಸ್ ತೊಗೊತಾ ಇದ್ದೀನಿ. ಸೊ ಅದು ಯಾವುದು ಅಂತ ಹೇಳ್ತೀನಿ. ನೆಕ್ಸ್ಟು ಇವತ್ತು ಇನ್ನೊಂದು ಇನ್ಫಾರ್ಮೇಷನ್ ಏನು ಅಂತಂದರೆ, ಸೊ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ಗೆ, ಫಂಗಲ್ ಇನ್ಫೆಕ್ಷನ್ಸ್ಗೆ ಏನೇನು ಸ್ಪೇಸ್ ತೊಗೊಬೇಕು ಅಂತ ಹೇಳ್ತೀನಿ. ಅದಾದಮೇಲೆ ನೆಕ್ಸ್ಟು ಮೇಯ್ನಾಗಿ ಸೊ ರೂಟ್ ಝೋನ್ ಆ್ಯಕ್ಟಿವೇಷನು. ಮೇಯ್ನಾಗಿ ಫ್ರೂಟ್ ಸೈಜ್ ಬರ್ತಿಲ್ಲ ಅಂತಂದರೆ ರೂಟ್ ಝೋನ್ ಆ್ಯಕ್ಟಿವೇಟ್ ಆಗಿರೋಲ್ಲ, ಇಲ್ಲ ಎಸ್ಟಾಬ್ಲಿಷ್ ಆಗಿರೋಲ್ಲ ಮೇಯ್ನಾಗಿ. ಸೊ ರೂಟ್ ಝೋನ್ ಆ್ಯಕ್ಟಿವೇಷನ್ ಆಗಬೇಕು ಅಂತಂದರೆ ಸೊ ಏನೇನು ಮಾಡ್ಕೋಬೋದು ಅಂತಂದ್ಬಿಟ್ಟು ಇವತ್ತಿನ ವೀಡಿಯೋ. ಸೊ ವಿಡಿಯೋ ಇನ್ಫಾರ್ಮೇಟಿವ್ ಆಗಿರುತ್ತೆ. ಆದಷ್ಟು ಲಾಸ್ಟ್ವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸೊ ಸ್ಕಿಪ್ ಮಾಡಿದ್ರೆ ಏನಾದರೂ ಒಂದು ಪಾಯಿಂಟ್ ಮಿಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಿರೋದು. ಸೊ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಮತ್ತು ಎಷ್ಟೋ ಜನ ಹೊಸಬ್ರು ವಿಡಿಯೋ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ. ಆದಷ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸೊ ಮತ್ತು ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸೊ ಬೆಲ್ಲೈಕನ್ನ ಕ್ಲಿಕ್ ಮಾಡಿಬಿಟ್ಟು ನೋಟಿಫಿಕೇಷನ್ನ ಆನ್ ಮಾಡಿಕೊಂಡ್ರೆ ಸೊ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ಬರುತ್ತೆ. ಸೊ ಫಸ್ಟು ಇವತ್ತು ಬಂದುಬಿಟ್ಟು ಸೀಡೆಗೆ ಏನು ಸ್ಪ್ರೇ ತೊಗೊಬೇಕು ಅಂತ ಅಂದ್ಬಿಟ್ಟು ಹೇಳ್ತೀನಿ ನೋಡಿ. ಸೊ ಸೀಡೆಗೆ ಬಂದುಬಿಟ್ಟು ಫ್ಲವರಿಂಗ್ ಸ್ಟೇಜಲ್ಲಿದ್ದಾಗ ಸೊ ಸೇಫ್ ಅನಿಬಿ ಸೇಫ್ ಬಂದುಬಿಟ್ಟು ಸಫೀನಾ ಅಂತ ಬರುತ್ತೆ. ಸೊ ಸಫೀನಾ ಬಂದ್ಬಿಟ್ಟು ಅನಿಬಿ ಸೇಫು, ಅದನ್ನು ತಗೊಳ್ಳಿ. ಅದು ಬಿಟ್ಟರೆ ಇನ್ಯಾವುದು ಅನಿಬಿ ಸೇಫ್ ಬರೋಲ್ಲ ಅಷ್ಟೊಂದು. ಸೊ ಅದು ಬಿಟ್ಟರೆ ಈಗ ನಾನು ತೊಗೊತಾ ಇರೋದು ಸ್ಪ್ರೇ ಬಂದುಬಿಟ್ಟು ಮಾರ್ಷಲ್ ಅಂತ ಬರುತ್ತೆ. ಸೊ FMC ಕಂಪ್ನಿದು. ಸೊ ಮಾರ್ಷಲ್ ಬಂದುಬಿಟ್ಟು 2 ml per ಲೀಟ್ರು, ಜೊತೆಗೆ 1 ಗ್ರಾಮ್ ಬಂದುಬಿಟ್ಟು ಮೈಕ್ರೋನ್ಯೂಟ್ರಿಯೆಂಟ್ ಹಾಕ್ಕೋತಿದ್ದೀನಿ ಜೊತೆಗೆ. ಸೊ ಸಿಂಗಲ್ ಏನು ಮಾಡೋದು ಅಂತ ಅಂದ್ಬಿಟ್ಟು ಒಂದು ಮೈಕ್ರೋನ್ಯೂಟ್ರಿಯೆಂಟ್ ಜೊತೆಗೆ ಹಾಕ್ಕೊಂಡ್ರೆ ಸೊ ಗಿಡಕ್ಕೂ ಸ್ವಲ್ಪ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಅಂದ್ಬಿಟ್ಟು ಮೈಕ್ರೋನ್ಯೂಟ್ರಿಯೆಂಟ್ ಹಾಕ್ಕೋತಿದ್ದೀನಿ. ಸೊ ಮೈಕ್ರೋನ್ಯೂಟ್ರಿಯೆಂಟ್ ಬಂದುಬಿಟ್ಟು ಸೊ 3 ಆಪ್ಷನ್ಸ್ ಇರುತ್ತೆ. ಸೊ ಬಯೋವಿಟಾ ಅಂತ ಬರುತ್ತೆ. ಸೊ ಮಾರ್ಷಲ್ ಜೊತೆ ಬಯೋವಿಟಾ ಆ್ಯಡ್ ಮಾಡ್ಕೋಬೋದು ಬೇಕಾದ್ರೆ. ಮಾರ್ಷಲ್ 2 ml, ಬಯೋವಿಟಾ 2 ml per ಲೀಟ್ರು. ಸೊ ಅದನ್ನಾದರೂ ಕಾಂಬಿನೇಷನ್ ಮಾಡ್ಕೋದು. ಅದು ಬಿಟ್ಟರೆ ಇನ್ನೊಂದು ಆಪ್ಷನ್ ಮಾಡ್ಬಿಟ್ಟು ಮೈಕ್ರೋನ್ಯೂಟ್ರಿಯೆಂಟು. ಸೊ ಮಾರ್ಷಲ್ 2 ml ತೊಗೊಂಡು ಸೊ ಬ್ರೆಕ್ಸಿಲ್ ಪ್ಲಸ್ಸು 1 ಗ್ರಾಮ್ ತೊಗೋಬೋದು. ಅದು ಬಿಟ್ಟರೆ ಇನ್ನೊಂದು ಆಪ್ಷನ್ ಬಂದುಬಿಟ್ಟು ಮಾರ್ಷಲ್ಲು ಮತ್ತು ಲಿಬ್ರಲ್ TMX. ಮಾರ್ಷಲ್ 2 ml per ಲೀಟ್ರು, ಲಿಬ್ರಲ್ TMX 1 ಗ್ರಾಮ್ per ಲೀಟ್ರು. ಸೊ ಇದನ್ನು ಇಷ್ಟು 3 ಕಾಂಬಿನೇಷನ್ಸ್ ಬರುತ್ತೆ. 3 ಕಾಂಬಿನೇಷನಲ್ಲಿ ಯಾವುದಾದ್ರೂ ಸ್ಪೇಸ್ ತೊಗೊಳ್ಳಿ, ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಚೆನ್ನಾಗಿ ಕೆಲಸ ಮಾಡೋವಂಥದ್ದನ್ನೇ ಇವತ್ತು ಹೇಳಿರೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಸೊ ಫಂಗಲ್ ಇನ್ಫೆಕ್ಷನ್ಸ್ಗೆ ಏನು ಸ್ಪ್ರೇ ತೊಗೋಬೋದು ಅಂತ ಹೇಳ್ತೀನಿ ನೋಡಿ. ಸೊ ಈಗ ಆಲ್ಮೋಸ್ಟ್ ಇನ್ನೇನು ಎಂಡ್ ಸೆಷನಲ್ಲಿ ಸ್ವಲ್ಪ ಸೊ ಆಲ್ಟರ್ನೇರಿಯಾ ಎಲ್ಲ ಸ್ವಲ್ಪ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಆಲ್ಟರ್ನೇರಿಯಾ ಮತ್ತು ಕೊಡೋಟ್ರಿಕಮು, ಸೊ ಮತ್ತು ಸರ್ಕಸ್ ಬೋರಾ, ಸೊ ಇವೆಲ್ಲ ಆಲ್ಮೋಸ್ಟ್ ಸ್ಟಾರ್ಟ್ ಆಗೋದ್ರಿಂದ ಏನು ಸ್ಪೇಸ್ ತೊಗೊಬೇಕು ಅಂತಂದರೆ ಫಸ್ಟ್ ಆಪ್ಷನ್ ಬಂದುಬಿಟ್ಟು ಸೊ ಒಂದು ಸ್ಪ್ರೇ ಹೇಳ್ತೀನಿ ಚೆನ್ನಾಗಿ ಕೆಲಸ ಮಾಡೋವಂಥದ್ದು. ಸೊ ಇನ್ಫಿನಿಟೋ ಬಂದುಬಿಟ್ಟು 2.5 ml per ಲೀಟ್ರ್ ತೊಗೋಬೇಕು. ಮತ್ತು ಪಾಲಿರಾಮ್ ಬಂದುಬಿಟ್ಟು 1 ಗ್ರಾಮ್ per ಲೀಟ್ರ್ ತೊಗೋಬೇಕು. ಸೊ ಪಾಲಿರಾಮು ಇನ್ಫಿನಿಟೋ ಕಾಂಬಿನೇಷನ್ ಮಾಡಿದ್ರೆ ಸೂಪರಾಗಿ ಕೆಲಸ ಮಾಡುತ್ತೆ ಫಂಗಲ್ ಇನ್ಫೆಕ್ಷನ್ಸ್ಗೆ. ಸೊ ಅದಕ್ಕೋಸ್ಕರ ಹೇಳ್ತಿದ್ದಾರೆ, ಎಫೆಕ್ಟಿವ್ ಕೆಲಸ ಮಾಡುತ್ತೆ. ಸೊ ಇದನ್ನು ತೊಗೊಳ್ಳಿ ಸಾಕು. ಅದು ಬಿಟ್ಟರೆ ನೆಕ್ಸ್ಟು ಬಂದುಬಿಟ್ಟು ಸೊ ಬ್ಯಾಕ್ಟೀರಿಯಲ್ ಬೈಟ್ಗೆ ಒಂದು ಸ್ಪ್ರೇ ಹೇಳ್ತೀನಿ. ಸೊ ಎಫೆಕ್ಟಿವ್ ಕೆಲಸ ಮಾಡೋವಂಥದ್ದು. ಸೊ ನಾರ್ಮಲಾಗಿ ಈಗ ಲಾಸ್ಟ್ ವೀಡಿಯೋದಲ್ಲಿ ಸೊ ಕಾರ್ಬನ್ ಡೈಸಿಯಮ್ ಜೊತೆ ಆಂಟಿಬಯೋಟಿಕ್ಸು ಮತ್ತು ಕೋಸೈಡ್ ಜೊತೆ ಆಂಟಿಬಯೋಟಿಕ್ಸ್ ಹೇಳಿದ್ದೆ. ಸೊ ಇವಾಗ ಬಂದುಬಿಟ್ಟು ಕೋನಿಕಾ ಬರುತ್ತೆ. ಸೊ ಕೋನಿಕಾ 2 ಗ್ರಾಮ್ಸ್ per ಲೀಟ್ರು, ಜೊತೆಗೆ 1 ಗ್ರಾಮ್ ಬಾವಸ್ಟಿನ್ ಹಾಕೊಳ್ಳಿ. ಸೊ ಫಂಗಲ್ ಇನ್ಫೆಕ್ಷನ್ಸ್ಗೆ ಮತ್ತು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ಗೆ ಎರಡಕ್ಕೂ ಕೆಲಸ ಮಾಡುತ್ತೆ. ಸೊ ಅದಕ್ಕೋಸ್ಕರ ಆ ಸ್ಪ್ರೇ ತೊಗೊಂಬೋದು, ತೊಂದರೆ ಏನಿಲ್ಲ. ಸೊ ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಸೊ ರೂಟ್ ಝೋನ್ ಆ್ಯಕ್ಟಿವೇಷನ್ಗೆ ಸೊ ಏನು ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳ್ತೀನಿ ನೋಡಿ. ಸೊ ರೂಟ್ ಝೋನ್ ಆ್ಯಕ್ಟಿವೇಷನ್ಗೆ ಬಂದುಬಿಟ್ಟು ಫಸ್ಟ್ ಆಪ್ಷನ್ ಬಂದುಬಿಟ್ಟು ಸೊ ಕ್ಯಾಂಡಲ್ ರೂಟ್ ಅಂತ ಬರುತ್ತೆ. ಸೊ ಕ್ಯಾಂಡಲ್ ರೂಟ್ ಒಲೆಗ್ರಾ ಕಂಪ್ನಿ ಅವ್ರದ್ದು. ಸೊ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಅದನ್ನಾದರೂ ತೊಗೊಳ್ಳಿ. ಸೊ 2 ಲೀಟರ್ಸ್ per ಎಕರು. ಸೊ ಅದನ್ನು ತೊಗೋಬೋದು. ಅದು ಬಿಟ್ಟರೆ ನೆಕ್ಸ್ಟ್ ಬಂದುಬಿಟ್ಟು ಹ್ಯೂಮಿಕ್ ಆ್ಯಸಿಡ್ ಅಂತ ಬರುತ್ತೆ, ಪೊಟ್ಯಾಷಿಯಮ್ ಹ್ಯೂಮೇಟ್ ಅಂತ. ಸೊ 98%. ಸೊ ಅದನ್ನಾದರೂ ಯೂಸ್ ಮಾಡ್ಕೋಬೋದು. ಸೊ ಅದು ಬಂದುಬಿಟ್ಟು ಎಕರೆಗೆ 1 kg ಕೊಡಿ. ಸೊ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದು ಬಿಟ್ಟರೆ ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಸೊ ಒಲೆಗ್ರಾದು ವಿವೋ ಅಂತ ಬರುತ್ತೆ. ಸೊ ವಿವೋನಾದರೂ ಯೂಸ್ ಮಾಡ್ಕೋಬೋದು, ಅದು 1 ಲೀಟ್ರು 1 ಎಕರೆಗೆ. ಸೊ ಅದಾದಮೇಲೆ ನೆಕ್ಸ್ಟ್ ಮೇಯ್ನ್ ಆಪ್ಷನ್ ಬಂದುಬಿಟ್ಟು ಸೊ ಐರೋಪ್ಲೇಸ್ ಎಲ್ಲ ಅಂತ ಬರುತ್ತೆ, ಒಲೆಗ್ರಾ ಕಂಪ್ನಿಯವ್ರದ್ದು. ಸೊ ವೈರೋಪ್ಲೇಸ್ ಎಲ್ಲ ಕಲ್ಚರ್ ಮಾಡಿ ಏನಾದರೂ ಕೊಟ್ಟು ಅಂತಂದರೆ ಸೊ ಸ್ವಲ್ಪ ಫ್ರೂಟ್ ಸೈಜ್ ಇಂಪ್ರೂವ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಾನು ಲಾಸ್ಟ್ ಇಯರ್ ಚೆಕ್ ಮಾಡಿದ್ದೆ, ಸೊ ಕೊಟ್ಟಿದ್ದೆ. ಸೊ ಸ್ವಲ್ಪ ರಿಸಲ್ಟ್ ಚೆನ್ನಾಗಿದೆ. ಸೊ ಅದಕ್ಕೆ ಹೇಳ್ತಿರೋದು. ಸೊ ಐರೋಪ್ಲೇಸ್ ಏನು ಮಾಡಬೇಕಂದ್ರೆ 2 ಲೀಟರ್ಸ್ ತೊಗೋಬೇಕು ಲಿಕ್ವಿಡು. ಸೊ ಫಾಸ್ಫರಸ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ. ಸೊ ಅದನ್ನು ತೊಗೊಂಡು ಸೊ ಬೆಲ್ಲ 2 kg ಇಂದ 3 kg ತೊಗೊಂಡು ಸೊ 200 ಲೀಟರ್ಸ್ ಡ್ರಮ್ಗೆ ಮಿಕ್ಸ್ ಮಾಡಿಬಿಟ್ಟು ಒಂದು 3 to 4 ಡೇಸು ಇಟ್ಬಿಡ್ಬೇಕು ಹಂಗೆ. ಸೊ ಅದು ಚೆನ್ನಾಗಿ ಕಲ್ಚರ್ ಆಗುತ್ತೆ. ಸೊ ಕಲ್ಚರ್ ಆದಮೇಲೆ
ಬಿಡಬೇಕು ಸೊ ಭೂಮಿಗೆ. ಸೊ ಸ್ಲೋ ಆಗಿ ಓಡಬೇಕು. ಸೊ ಸ್ಲೋ ಆಗಿ ಓಡಿದಷ್ಟು ಸೊ ಅಷ್ಟು ಅಗಲ ಎಷ್ಟು ಅಗಲ ತೇವ ಆಗುತ್ತೋ ಸೊ ಅಷ್ಟು ಅಗಲನೂ ರೂಟ್ ಝೋನ್ ಎಸ್ಟಾಬ್ಲಿಷ್ಮೆಂಟ್ ಆಗುತ್ತೆ ಮತ್ತು ಫ್ರೂಟ್ ಸೈಜ್ ಆಟೋಮೆಟಿಕ್ಕಾಗಿ ಇಂಪ್ರೂವ್ ಆಗುತ್ತೆ. ಸೊ ಎಲ್ಲ ಕಡೆ ರೂಟ್ಸ್ ಇದ್ದರೆ ಅಲ್ವಾ ಸೊ ಫುಡ್ ತೊಗೊಳ್ಳೋದು. ಸೊ ಅದು ಇಂಪ್ರೂವ್ ಆಗಬೇಕಂದ್ರೆ ಸೊ ಆ ಥರ ಮಾಡ್ಕೋಬೋದು. ಅದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಸೊ ಮೇಯ್ನಾಗಿ ಎಷ್ಟೋ ಜನ ಊಜಿಗೆ ಏನೇನು ಸ್ಪೇಸ್ ತೊಗೋಬೋದು ಅಂತ ಕೇಳ್ತಿದ್ದೀರಾ. ಸೊ ಫಸ್ಟು ಬಂದ್ಬಿಟ್ಟು ಡೇಸಿಸ್ ಅಂತ ಬರುತ್ತೆ. ಸೊ ಡೇಸಿಸ್ ಬಂದ್ಬಿಟ್ಟು 0.5 ml/ಲೀಟ್ರ್ ತೊಗೊಂಡ್ರೆ ಸಾಕು. ಸೊ ಅದು ಬಿಟ್ಟರೆ ಇನ್ನೊಂದು ಆಪ್ಷನ್ ಬಂದ್ಬಿಟ್ಟು ಮಿಯೋತ್ರಿನ್ ಅಂತ ಬರುತ್ತೆ. ಸೊ ಮಿಯೋತ್ರಿನ್ ಬಂದ್ಬಿಟ್ಟು 1 ml/ಲೀಟ್ರ್ ತೊಗೊಳ್ಳಿ. ಸೊ ಅದು ಬಿಟ್ಟರೆ ಇನ್ನೊಂದು ಆಪ್ಷನ್ ಬಂದ್ಬಿಟ್ಟು ಕರಾಟೆ ಅಂತ ಬರುತ್ತೆ. ಸೊ ಕರಾಟೆ 1 ml-ಇಂದ 1.5 ml ಸೊ ತೊಗೊಬೋದು, ತೊಂದರೆ ಏನಿಲ್ಲ. ಸೊ 1 ml ಆದರೂ ತೊಗೊಬೋದು, 1.5 ml ಆದರೂ ತೊಗೋಬೋದು. ಸೊ ಇದು ಇನ್ನೊಂದು ಆಪ್ಷನ್ನು. ಸೊ ಇಷ್ಟರಲ್ಲಿ ಯಾವುದಾದ್ರು ತೊಗೊಳ್ಳಿ, ಇವು 3 ಆಪ್ಷನಲ್ಲಿ ಯಾವುದಾದ್ರು ತೊಗೊಳ್ಳಿ. ಸೊ ಚೆನ್ನಾಗಿ ಕೆಲಸ ಮಾಡುತ್ತೆ ಊಜಿಗೆ. ಸೊ ಇದು ಇವತ್ತಿನ ವೀಡಿಯೋ. ಸೊ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಎಷ್ಟೋ ಜನ ಹೊಸೊಬ್ರು ವೀಡಿಯೋ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಸೊ ಎಷ್ಟೋ ಜನ ವೀಡಿಯೋ ನೋಡ್ತಿದ್ದೀರಾ ಸೊ ಮತ್ತು ಲೈಕ್ ಮಾಡ್ತಿಲ್ಲ. ಸೊ ಒಂದು ಕಮೆಂಟ್ ಮಾಡಿಬಿಡಿ, ಅಕಸ್ಮಾತ್ ನಿಮ್ಗೆ ವೀಡಿಯೋ ಹೆಲ್ಪ್ ಆಗ್ತಿದೆ ಅಂತ ಆಗಿದ್ರೆ ಸೊ ಒಂದು ಕಮೆಂಟ್ ಹಾಕ್ಬಿಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.